ಸಿಟ್ಟಿಂಗ್ ಜಡ್ಜ್ನ ನೇತೃತ್ವದಲ್ಲಿ ತನಿಖೆ ಮಾಡಬೇಕು. ಇವಾಗ MLA ಗನ್ಮ್ಯಾನ್ ಗುಂಡಾರಿಸಿದರೆ ಅಂತೇಳಿ ಆಗಿರೋದ್ರಿಂದ ಸ್ವಲ್ಪ ಜುಡಿಷಿಯಲ್ ಇನ್ನು ವರದಿ ಬರಲ್ಲ. ಅಟ್ಲೀಸ್ಟ್ ನೋಡೋಣ, ಯಾವ್ದ್ರ ಪ್ರಥಮ ಪ್ರಾಥಮಿಕ ವರದಿ ಬಂದ ನಂತರ ನೋಡೋಣ. ಅದ್ರ ಬಗ್ಗೆ CM ಅವರಿದ್ದಾರೆ, DCM ಅವರು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ, ಸರಿಯಾದ ನಿರ್ಧಾರ ಮಾಡ್ತಾರೆ. ಈಗಾಗಲೇ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವೈರಿ ಆಗ್ತಾ ಇದೆ. ಯಾಕೆ ಅದ್ರ ಬಗ್ಗೆ ಆತಂಕ ಪಡುವಂತದ ಅವಶ್ಯಕತೆ ಇಲ್ಲಲ್ಲ. ನಿನ್ನೆ ನೀವೊಂದು ಮಾತು ಹೇಳಿದ್ರಿ, ಬಜೆಟ್ ಆದ ನಂತರ CM ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತೆ. ಎಲ್ಲಿ ಯಾವಾಗ ಹೇಳಿದ್ರೆ ಎಲ್ಲಿ ಬಂದಿರಬಹುದು, ನಾವೆಲ್ಲಿ ಹೇಳಿದ್ವಿ ಹಂಗೆ. ಆತರ ಯಾವ್ದು ಇಲ್ಲ, ನಮ್ಮ ಹಂತಲ್ಲಿ ಏನು ಇಲ್ಲ ಅಂತ ಹೇಳಿದೀವಿ. ಬಜೆಟ್ ಅಂತ ಆತರ ಚಾನ್ಸಸ್ ಇದೆಯಾ ಅಂತ. ಈಗ CM ಅವ್ರು ಬರ್ತಾರೆ, ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗುದು. ನಾವು ರೇಸ್ ನಿಲ್ಲಿಲ್ಲ, ನಾವು ರೇಸ್ ನಿಲ್ಲಿಲ್ಲ, ಎಲ್ಲೂ ಇಲ್ಲ. ಈಗ ನಿಮ್ಗೆ ದೊಡ್ಡವರು ಬಂದ್ಮೇಲೆ ಅವ್ರು ಕೇಳಿದ್ರೆ ಕರೆಕ್ಟ್ ಉತ್ತರ ಅದು. ಕರೆಕ್ಟ್ ಸರ್, ಆ ತರದ ಏನಾದ್ರು ಸಿಚುವೇಶನ್ಸ್ ಇದೆಯಾ? ಇಲ್ಲ ಆತರ ಇಲ್ಲವೇ ಇಲ್ಲ. 28 ಸರ್, 28 ಬರ್ಲಿ, ಇನ್ನು ಹತ್ರ ಬರ್ಲಿ, ಅವಾಗ ಹೇಳೋದು. ಈಗ ಇನ್ನೂ ದೂರ ಇದೆಯಲ್ಲ 28 ಕೂಡ, ಇನ್ನು 30 ತಿಂಗಳಿದೆ ಇದೆ. ಬಂದ್ಮೇಲೆ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಇದು ಅಧಿಕಾರ ಹಂಚಿಕೆ ಬಗ್ಗೆ ಏನಾದ್ರು ಚರ್ಚೆಗಳಿದೆಯಾ? ಏನು ಇಲ್ಲ, ನಮ್ಮ ಅದು ಹೇಳಿಲ್ಲ, ನಾವು ಆ ಮಟ್ಟದಲ್ಲಿ ಇಲ್ಲ. ಅಧಿಕಾರ ಹಂಚಿಕೆ ಆಗಿದೆಯಾ, ಯಾವಾಗ ಯಾರು ಬರ್ತಾರ ಹೋಗ್ತಾರ ಅಂತ. ಉತ್ತರಾಧಿಕಾರಿ ಅಂತಾರೆ, ನಮ್ಮ ಮಟ್ಟದಲ್ಲಿ ಇಲ್ಲ ಅಂತ. ಇಲ್ಲ ನಿರ್ಣಯ ತೊಳೋ ಜಾಗದಾಗ ನಾವಿಲ್ರಲ್ಲ, ಡಿಸಿಷನ್ ತೊಳೋ ಜಾಗದಾಗ ನಾವಿಲ್ಲ. ಇರ್ಬೋದು, ಅತ್ರ ಇಲ್ಲ, ಪ್ರಶ್ನೆ ಇಲ್ಲ. ಆದ್ರೆ ಡಿಸಿಷನ್ ತೊಳೋದಿಲ್ಲ ಡೆಲ್ಲಿಯಲ್ಲಿ, ನಮ್ಮ ಮಟ್ಟದಲ್ಲಿ ಯಾವ್ದು ಇರಲ್ಲ. ಓಕೆ, ಸಿದ್ಧತೆ ಹೇಗಿದೆ ಸರ್? ಈಗ ಸಿದ್ದರಾಮಯ್ಯ ಸರ್ಕಾರದ ಸಾಧನ ಸಮಾವೇಶ ಮಾಡ್ತಾ ಇದ್ದೀವಿ. ನೋಡೋಣ, ಇನ್ನೂ ನಿರ್ಧಾರ ಆಗ್ಬೇಕದು. ಇನ್ನು ಚರ್ಚೆ ಆಗ್ಬೇಕು, ಎಲ್ಲಿ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ನಿರ್ಧಾರ ಆಗ್ಬೇಕು. ಸೊ ಅಂತಿಮವಾಗಿ ಅವರೇ CM ಅವರೇ ಡಿಸಿಷನ್ ತಗೋಬೇಕದು. ನಾಳೆಗೆ ದಾಖಲೆ ನಾಳೆ ಹೈಯೆಸ್ಟ್ ಚೀಫ್ ಮಿನಿಸ್ಟರ್ ಇನ್ನು ಎಷ್ಟು ದಿನ ಹೋಗ್ಬೋದು ಸರ್ ದಾಖಲೆ? ಕೇಳ್ಬೇಕು ನೀವು ಅವ್ರನ್ನ. CM ಆಲ್ ಟೈಮ್ ರೆಕಾರ್ಡ್ ಆಗುತ್ತಾ ಏನು ಅಂತ ಕೇಳ್ತಾ ಇದಾರೆ. 5 ವರ್ಷ ಮುಗಿಸ್ತಾರಲ್ಲ ಅಂತ ಕೇಳ್ತಾ ಇದ್ದಾರೆ ಇಂಡೈರೆಕ್ಟ್ಲಿ. ಇಲ್ಲ, ಈಗಂತೆ ಅವ್ರು 5 ವರ್ಷಕ್ಕೆ CM ಆಗಿದ್ದಾರೆ. ಇದ್ದದ್ದು 5 ವರ್ಷಕ್ಕೆ ಅವರು. ಸೊ ನಾವೀಗೆಲ್ಲ ಸಾಕಷ್ಟು ಸರಿ ಇದ್ರ ಬಗ್ಗೆ ಹೇಳಿದೀವಿ. ಆದ್ರೂ ಯಾಕೆ ಸುಮ್ಮನೆ ಚರ್ಚೆ ಅನಗತ್ಯವಾಗಿ ನಡೀತಾನೆ ಇದೆಯಲ್ಲ ಸರ್ ತುಂಬಾ ದಿನಗಳಿಂದ? ಅದ್ ನಿಲ್ಬೇಕು, ಅದು ಚರ್ಚೆ ನಿಲ್ಬೇಕಂತ ನಮ್ದು ಕೂಡ ಅಭಿಪ್ರಾಯ ಇದೆ. ಸರ್ ಅವ್ರು 5 ವರ್ಷ ಸರ್, ಸಿದ್ದರಾಮಯ್ಯ 5 ವರ್ಷ ಇರ್ತಾರ ಅನ್ನೋದು ಪ್ರಶ್ನೆ. ನಾವೆಲ್ಲ ಇರ್ತಾವ ಅಂತ ಹೇಳಿದ್ವಿ, ಅವರು ಹೇಳಿದಾರೆ. ಸ್ವಂತ ಅವ್ರು ಹೇಳಿದ ಮ್ಯಾಗ ಮತ್ತೆ ಇನ್ನೇನು ಅದು ಅಧಿವೇಶನ ಹೇಳಿದ್ರು ನಾನೇ ಇರ್ತೀನಿ ಅಂತ. ಮತ್ತೆ ಇನ್ನೇನು ನಾವೇನ್ ಹೇಳಿದ್ರೆ ಸರ್, ಯಾಕಂದ್ರೆ ನಿನ್ನೆ ಕೂಡ ಅಹಿಂದ ಸಭೆ ಆಯ್ತು, ದಲಿತನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಘೋಷಣೆ ಮಾಡ್ಲಿ ಅಂತ ಸ್ವಾಮೀಜಿಗಳೆಲ್ಲ ಹೇಳಿದ್ರು. ಈ ತರ ಚರ್ಚೆಗಳಾಗ್ತಾ ಇದೆ. ಎಲ್ಲ ನಮ್ಗೆ ಚರ್ಚೆ ಇರೋದು. ಎಲ್ಲರೂ ಬಹಳಷ್ಟು ಆಕಾಂಕ್ಷಿಗಳಿದ್ದಾರೆ, ದೊಡ್ಡ ಲಿಸ್ಟೇ ಇದೆ. ದೊಡ್ಡ ಇಲ್ಲ, ನಮ್ದಿದ್ರಾಗಿಲ್ಲ. ನೆಕ್ಸ್ಟ್ ನೋಡೋಣ. KPCC ಅಧ್ಯಕ್ಷ ಲಿಸ್ಟ್ ಅಲ್ಲಿ ಅಧ್ಯಕ್ಷರ ಹೆಸರು ಅದಿದು ಚರ್ಚೆಗೆ ಬಂದಿಲ್ಲ. ಚರ್ಚೆಗೆ ಬಂದಾಗ ಅದ್ರ ಬಗ್ಗೆ ಹೇಳ್ತಾರೆ. ಸಾಧ್ಯತೆ ಇದೆಯಾ ಅಂತ.